ಹಾಸನದ ಅಡುಗೆ ಮನೆಗೆ ತಟ್ಟಿದ ಗ್ಯಾಸ್ನ ಬಿಸಿ ನಗರದ ಪ್ರತಿಷ್ಠಿತ ಹೋಟೆಲ್ಗಳು ಖಾಲಿ ಕಾಫಿ ಟೀ ಬದಲು ಜ್ಯೂಸ್ ಕೊಡೋದಕ್ಕೆ ಸಿಬ್ಬಂದಿ ಸಿದ್ಧತೆ ವಿದೇಶಿ ಪ್ರವಾಸಿಗರು ಮುಖ ಕೂಡ ಮಾಡ್ತಾ ಇಲ್ಲ ವಿದೇಶಿ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಂಥ ಹೋಟೆಲ್ ಇದೀಗ ಖಾಲಿ ಕುಳಿತಾ ಇದೆ ನೋಡಿ ಒಂದು ಕಡೆಯಲ್ಲಿ ಹೋಟೆಲ್ ಬಂದಂತೆ ಅಂತ ಹೇಳಿ ಜನ ಬರ್ತಾ ಇಲ್ಲ ಮತ್ತೊಂದು ಕಡೆಯಲ್ಲಿ ಕಾಫಿ ಟೀ ಏನು ಬೇಕಾಗಿರುತ್ತೆ ಅದಿಲ್ಲ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಓಕೆ ಜ್ಯೂಸ್ ಇದಕ್ಕೆ ನಮಗೆ ಗ್ಯಾಸ್ ಬೇಕಾಗಿಲ್ಲ ಸೊ ಈ ಥರದ ವ್ಯವಸ್ಥೆಯನ್ನು ಮಾಡ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಜನನೇ ಬರ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಯಾವಾಗಲೂ ತುಂಬಿ ತುಳುಕ್ತಾ ಇದ್ರು ಜನ ಈಗ ಬೆರಳೆಣಿಕೆ ಅಷ್ಟಿದ್ದಾರೆ ಅಷ್ಟೇ ಹಾಸನದ ಅಡುಗೆ ಮನೆಗೂ ಕೂಡ ಗ್ಯಾಸ್ನ ಬಿಸಿ ಇದೀಗ ತಟ್ತಾ ಇರುವಂಥದ್ದು ಬಹುತೇಕ ಹೋಟೆಲು ನಮಗೆ ಈ ಮೈಸೂರು ಬೆಂಗಳೂರು ಹಾಸನ ಬೆಳಗಾವಿ ಶಿವಮೊಗ್ಗ ಆಲ್ಮೋಸ್ಟ್ ಮೇನ್ ಸಿಟಿ ಅಂತ ನಾವೇನು ಕರಿತೀವೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೋಟೆಲ್ಗಳದ್ದು ಇದೇ ಥರದೊಂದು ಪರಿಸ್ಥಿತಿ ಇದೆ ಗೊತ್ತಿಲ್ಲ ಇವತ್ತೇ ಹೀಗೆ ಇನ್ನು ರಾತ್ರಿ ಅಷ್ಟೊತ್ತಿಗೆ ಇನ್ನೊಂದಷ್ಟು ಹೋಟೆಲ್ಗಳು ಬಾಗಿಲು ಹಾಕತ್ತೆ ಇನ್ನು ನಾಳೆ ಕತೆಗೇನು ನಾಳೆ ಬೆಳಗ್ಗೆ ಹೋಟೆಲ್ಗಳಲ್ಲಿ ತಿಂಡಿ ಎಷ್ಟು ಹೋಟೆಲ್ಗಳಲ್ಲಿ ಸಿಗುತ್ತೆ ಗೊತ್ತಿಲ್ಲ ಐಡಿಯಾ ಇಲ್ಲ ಮತ್ತು ರಾತ್ರಿ ಅಷ್ಟೊತ್ತಿಗೆ ಹೋಟೆಲ್ಗಳು ಓಪನ್ ಇರುತ್ತಾ ಗೊತ್ತಿಲ್ಲ ಎಷ್ಟು ದಿನ ನಿಮಗೆ ಸ್ಟಾಕ್ ಇಟ್ಕೊಂಡಿರ್ತಾರೆ ಒಂದು ಹೋಟೆಲ್ ಮಾಲೀಕರು ಮಾತಾಡ್ತಾ ಹೇಳ್ತಾ ಇದ್ರು ನಮಗೆ ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ನಾವು ಎಲ್ಲ ಅಡುಗೆನೂ ಕೊಡ್ತೀವಿ ಅಂತಂದರೆ ಒಂದು ದಿನಕ್ಕೆ 3 ಸಿಲಿಂಡರ್ ಅಂತೂ ನಾವು ಬೇಕಾಗತ್ತೆ ನಾವು ಅಷ್ಟು ಅಡುಗೆ ಮಾಡ್ತೀವಿ ಬಟ್ ಈಗ ಸ್ಟಾಕೇ ಇಲ್ಲ ಒಂದೇ ಸಿಗ್ತಾ ಇಲ್ಲ ಮತ್ತು ಈಗ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಾಗಿಲು ಹಾಕಲೇಬೇಕಾಗಿದೆ ಇದೊಂದು ಅನಿವಾರ್ಯ ಪರಿಸ್ಥಿತಿ ಅನ್ನೋದನ್ನು ಹೇಳ್ತಾ ಇದ್ರು ಹಾಗಾಗಿ ಬಹುತೇಕವಾಗಿ ಚಿಕ್ಕ ಹೋಟೆಲು ದೊಡ್ಡ ಹೋಟೆಲು 5 ಸ್ಟಾರು ಎಲ್ಲ ಹೋಟೆಲ್ಗಳಲ್ಲೂ ಈ ಥರದೊಂದು ಸಮಸ್ಯೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅಲ್ಲಿ ಮಾತನಾಡಿಸಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಭಾರತಕ್ಕೂ ಕೂಡ ಬಿಸಿ ತಟ್ತಾ ಇದೆ. ಅದರಲ್ಲೂ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಕೆಲವೊಂದು ಪ್ರತಿಷ್ಠಿತ ಹೋಟೆಲ್ಗಳು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತದೆ. ಮುಖ್ಯ ಸಮಸ್ಯೆ ಅಂತ ಅಂದ್ರೆ ಅದು ಗ್ಯಾಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಸಾಕಷ್ಟು ಗ್ರಾಹಕರು ಯಾವಾಗಲೂ ಈ ಹೋಟೆಲ್ನಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ. ಆದರೆ ಇವತ್ತು ಗ್ರಾಹಕರ ಸಂಖ್ಯೆನೂ ಕಡಿಮೆ ಆಗ್ತದೆ. ಜೊತೆಗೆ ಒಂದು ಇಲ್ಲಿ ವಿಶೇಷ ಏನಂತಂದ್ರೆ ಗ್ಯಾಸ್ ಯಾವಾಗ ಒಂದಿಷ್ಟು ವ್ಯತ್ಯಾಸ ಆಗಿದೆ, ಗ್ಯಾಸ್ ಬರುವಿಕೆಯಲ್ಲಿ ವ್ಯತ್ಯಾಸ ಆಗಿದೆ, ಆ ಹಿನ್ನೆಲೆಯಲ್ಲಿ ಈ ಹೋಟೆಲ್ನಲ್ಲಿ ಕಾಫಿ ಟೀಯನ್ನು ಕೂಡ ಈಗಾಗಲೇ ನಿಷೇಧ ಮಾಡಲಾಗಿದೆ. ಅದರ ಜೊತೆಗೆ ಆ ಕಾಫಿ ಟೀಯ ಬದಲು ಜ್ಯೂಸ್ ಅನ್ನು ಕೊಡ್ಲಿಕ್ಕೆ ಇಲ್ಲಿನ ಸಿಬ್ಬಂದಿಗಳು ಕೂಡ ತಯಾರು ಮಾಡ್ಕೊಂಡಿರುವಂಥದ್ದು. ಈಗ ನಮ್ಮ ಜೊತೆಗೆ ಹೋಟೆಲ್ನ ಜನರಲ್ ಮ್ಯಾನೇಜರ್ ಏನಿದ್ದಾರೆ ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಈಗ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಸಾಕಷ್ಟು ಯುದ್ಧ ನಡೀತಾ ಇರುವಂಥದ್ದು, ಅದು ಭಾರತಕ್ಕೂ ತೊಟ್ಟಿದೆ. ಅದರಲ್ಲೂ ಇಲ್ಲಿನ ಪ್ರತಿಷ್ಠಿತ ಹೋಟೆಲ್ಗಳಾಗಿರ್ಬೋದು, ಜೊತೆಗೆ ಅದರಲ್ಲೂ ಬಹಳ ಮುಖ್ಯವಾಗಿ ತೈಲ ಘಟಕಗಳು ಅಲ್ಲಿ ಈಗಾಗಲೇ ಕೆಲವೊಂದು ಸ್ಟಾಪ್ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅನಿಲ ಬರ್ತಕ್ಕಂಥದ್ದು, ಗ್ಯಾಸ್ ಬರ್ತಕ್ಕಂಥದ್ದು ವ್ಯತ್ಯಯವಾಗಿದೆ. ನಿಮಗೆ ಯಾವೆಲ್ಲ ರೀತಿಯಾಗಿ ಅನಾನುಕೂಲ ಆಗಿದೆ ಅಂತ? ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಸ್ಟಾಕ್ ಇದೆ ಗ್ಯಾಸ್ ಇದು. ಬಟ್ ಈ ಯುದ್ಧ ಒಂದು ಅನಿಶ್ಚಿತತೆ ಇರೋದ್ರಿಂದ ಮುಂದಾಲೋಚನೆಯಾಗಿ ಕೆಲವೊಂದು ಈ ತಯಾರು ಮಾಡೋ ಪದಾರ್ಥಗಳಲ್ಲಿ ಯಾವುದಕ್ಕೆ ಜಾಸ್ತಿ ಗ್ಯಾಸಿನ ಅವಶ್ಯಕತೆ ಇದೆ ಅದನ್ನು ಆದಷ್ಟು ಕಡಿತ ಮಾಡಿ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದ ಹಾಗೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಕಾಫಿ ಟೀಗೆ ಅಂತ ಸಮಸ್ಯೆ ಏನಿಲ್ಲ ನೀವು ಹೇಳಿದಾಗೆ. ಬಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ಬೋದು, ಅಥವಾ ವುಡ್ ಬೇಸ್ಡ್ ಬ್ರಿಕೆಟ್ಸ್ ಯೂಸ್ ಮಾಡಿ ಬಲ್ಕ್ ಕುಕ್ಕಿಂಗ್ ಮಾಡುವಂಥದ್ದು. ಆದಷ್ಟು ಡೀಪ್ ಆಯಿಲ್ ಫ್ರೈ ಮತ್ತು ಅಂಥ ಪದಾರ್ಥಗಳನ್ನು ಕಮ್ಮಿ ಮಾಡಿ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದಾಗೆ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನು ಮಾಡಿದ್ದೀವಿ. ಇದಿಷ್ಟು ಇಲ್ಲಿನ ಜನರಲ್ ಮ್ಯಾನೇಜರ್ ಅವರು ಕೂಡ ಹೇಳುವಂತ ಮಾತಂದ್ರೆ, ಇದೇ ರೀತಿ ಅಕಸ್ಮಾತ್ ಯುದ್ಧ ಏನಾದರೂ ಮುಂದುವರೆದ್ರೆ ಒಂದಿಷ್ಟು ಸಮಸ್ಯೆ ಆಗಬಹುದು. ಆದರೆ ನಾವು ಈಗಾಗಲೇ ಇಲ್ಲಿ ಯಾವುದೇ ಗ್ರಾಹಕರಿಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ನಾವು ಎಲ್ಲವನ್ನು ಕೂಡ ಅಂದ್ರೆ ಎಷ್ಟು ದಿನಗಳಾಗುತ್ತೆ ಅಷ್ಟು ದಿನಗಳ ಸ್ವಲ್ಪ ಸಮಯದವರೆಗೂ ಕೂಡ ನಾವು ಎಲ್ಲವನ್ನು ರೆಡಿ ಮಾಡ್ಕೊಂಡಿದೀವಿ. ಬಟ್ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಈಗಾಗಲೇ ಸಾಕಷ್ಟು ಸಮಸ್ಯೆಗಳು ಆಗಿರುವಂಥದ್ದು ನಮಗೆ ಆ ಸಮಸ್ಯೆ ಕಾಣಿಸ್ತಾ ಇದೆ. ಬಟ್ ನಮ್ಮ ಹೋಟೆಲ್ಗೆ ಅಷ್ಟಾಗಿ ಸಮಸ್ಯೆಗಳು ಇದುವರೆಗೂ ಕಂಡು ಬಂದಿಲ್ಲ. ಬಟ್ ವಿದೇಶಿ ಪ್ರಜೆಗಳೇನು ಬರ್ತಾ ಇದ್ರು ಈ ಹೋಟೆಲ್ಗೆ, ಅವರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ ಅನ್ನುವ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.